ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ವಿಶೇಷವಾಗಿ ಗಣಪತಿಗೆ ತುಂಬ ಪ್ರಿಯವಾದಂತಹ ಮೋದಕ ನೈವೇದ್ಯ ಪ್ರಸಾದ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಮೋದಕನ ಅಕ್ಕಿ ಮೋದಕ ಸಹ ಮಾಡ್ತಾರೆ ತುಂಬ ವಿಧಾನದಲ್ಲಿ. ಆದರೆ ಈ ಕಾಯಿ ಬೆಲ್ಲ ಹೂರ್ಣ ಮಾಡಿಕೊಂಡು ಮಾಡುವಂತಹ ಈ ಕರಿದ ಮೋದಕ ಅಂತಂದರೆ ತುಂಬ ಶ್ರೇಷ್ಠವಾದಂತಹ ಪ್ರಸಾದ ನೈವೇದ್ಯವಾಗಿದೆ. ಬನ್ನಿ ಈ ಮೋದಕನ ಯಾವ ರೀತಿ ಮಾಡೋದಂತ ನೋಡೋಣ. ಈ ಮೋದಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತುರಿ, ಬೆಲ್ಲ, ತುಪ್ಪ ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೇನೆ. ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗ ಆಗುವಷ್ಟು ತೆಂಗಿನಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೇನೆ. ಅದೇ ರೀತಿ ಬೆಲ್ಲ, ಏಲಕ್ಕಿ ಪೌಡ್ರು, ಅದೇ ರೀತಿ ತುಪ್ಪನ ತಗೊಂಡಿದ್ದೇನೆ. 1 ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಒಂದು 1/4 ಕಪ್ ಆಗುವಷ್ಟು ತುಪ್ಪ, ಒಂದು ಸ್ವಲ್ಪ ಏಲಕ್ಕಿಯನ್ನು ತಗೊಂಡ್ರೆ ಸಾಕು. ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ಈ ಎಳ್ಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಅದನ್ನು ಉಪಯೋಗಿಸಿ. ಇವಾಗ ಎಳ್ಳು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ನಾವೇನು ಕಾಯಿ ತುರಿ ಅದೇ ರೀತಿ ಬೆಲ್ಲನ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನು ತಿರ್ಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಈ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಒಟ್ಟಿಗೆ ಸೇರಿಸಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಬೆಲ್ಲ ಎಲ್ಲ ತೆಂಗಿನಕಾಯಿ ಜೊತೆಗೆ ನೀರು ಬಿಟ್ಕೊಳ್ತದೆ. ನೋಡಿ, ಬೆಲ್ಲ ನೀರು ಬಿಟ್ಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಏಲಕ್ಕಿ ಹಾಗೂ 1 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ಪುನಃ ಇದನ್ನು ಕೈ ಬಿಡದೇನೆ ಹುರ್ಕೊಳ್ತಾ ಇರಬೇಕು. ಈ ಬೆಲ್ಲದ ನೀರಿನಲ್ಲಿ ಈ ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ನೋಡಿ, ಈ ಹುರ್ಕೊಳ್ತಾ ಬೆಲ್ಲದ ನೀರು ಬಿಟ್ಕೊಂಡಿದ್ದೆಲ್ಲ ಡ್ರೈ ಆಗಿದೆ. ಈ ರೀತಿ ಹೂರಣನ ರೆಡಿ ಮಾಡ್ಕೋಬೇಕು. ತುಂಬ ಹೊತ್ತು ಈ ರೀತಿ ತಿರ್ಸ್ಕೊಳ್ತಾ ಇದ್ರೆ ಹೂರಣ ಇನ್ನೂ ಗಟ್ಟಿ ಆಗ್ತದೆ. ಹಾಗಾಗಿ ನೋಡಿ, ಬೆಲ್ಲದ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಹೂರಣ ರೆಡಿ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಡೋಣ. ಇವಾಗ ಇನ್ನೊಂದು ಪ್ಲೇಟಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ತುಪ್ಪ ಹಿಟ್ಟಿಗೆಲ್ಲ ತಾಗೋ ರೀತಿಯಲ್ಲಿ ಕಲಿಸ್ಕೊಳ್ಳಿ. ಇವಾಗ ನಾವಿಲ್ಲಿ ಹಿಟ್ಟು ಕಲಿಸುವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬಾರ್ದು. ಸಾಮಾನ್ಯವಾಗಿ ಪ್ರಸಾದಕ್ಕೆಲ್ಲ ಉಪ್ಪನ್ನು ಸೇರಿಸ್ಕೊಳ್ದೇನೆ ರೆಡಿ ಮಾಡ್ಕೋಬೇಕು. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೋಬೇಕು. ಒಂದೇ ಸಲ ತುಂಬ ನೀರನ್ನು ಸೇರಿಸ್ಕೊಂಡು ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಬಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ಮೆತ್ತಗಾಗೋದು ಬೇಕಾಗಿಲ್ಲ. ನೋಡಿ, ಇವಾಗ ಹಿಟ್ಟು ಕಲಸಿ ರೆಡಿ ಆಗಿದೆ. ಇವಾಗ ಇದನ್ನು ಲಟ್ಸ್ಕೋಬೇಕು. ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಲಟ್ಸ್ಕೊಂಡಿಲ್ಲ, ಬದಲಾಗಿ ದೊಡ್ಡ ದೊಡ್ಡದಾಗಿ ಚಪಾತಿ ಥರ ಲಟ್ಸ್ಕೊಂಡ್ಬಿಟ್ಟು ಅದನ್ನು ಒಂದು ಡಬ್ಬದ ಮುಚ್ಚಳದ ಸಹಾಯದಿಂದ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವೂ ಒಂದೇ ಶೇಪಲ್ಲಿ ಬರಲಿ ಅಂತ ನೀವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕೂಡ ಲಟ್ಸ್ಕೊಳ್ಬೋದು. ಆದರೆ ತೀರ ತೆಳುವಾಗಿ ಲಟ್ಸ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಇವಾಗ ಇದನ್ನು ಒಂದೊಂದಾಗಿ ಮೋದಕ ರೆಡಿ ಮಾಡ್ಕೊಳ್ಳೋಣ. ನಾವು ಮಾಡಿದಂತಹ ಹೂರಣವನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ಇದರ ಅಂಚುಗಳನ್ನೆಲ್ಲ ಕೂಡಿಸ್ಕೊಡ್ತಾ ಹೋಗಬೇಕು. ನೋಡಿ, ನಾನು ತೋರಿಸ್ಕೊಟ್ಟ ರೀತಿಯಲ್ಲಿ ಈಸಿಯಾಗಿ ಈ ರೀತಿ ಮಡ್ಚ್ಕೊಳ್ತಾ ಹೋದರೆ ತುಂಬ ಈಸಿಯಾಗಿ ಮೋದಕನ ರೆಡಿ ಮಾಡ್ಕೋಬೋದು. ಈ ಅಂಚುಗಳೆಲ್ಲ ಬಿಟ್ಕೊಳ್ದೇ ಇರೋ ರೀತಿಯಲ್ಲಿ ಈ ರೀತಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಈ ತುದಿ ಭಾಗದಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮೋದಕನ ಮಾಡ್ಕೋಬೋದು. ಅದೇ ರೀತಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಮೋದಕದ ಮೋಲ್ಡ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಮೋಲ್ಡ್ ಇಲ್ಲ ಅಂತಂದರೆ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಆದರೆ ಈ ಮೋದಕ ಮಾಡ್ಕೊಳ್ಳೋದಕ್ಕೆ ಈ ಸಣ್ಣ ಸಣ್ಣ ಚಪಾತಿಯನ್ನು ಲಟ್ಸುವಾಗ ತುಂಬ ತೆಳು ಲಟ್ಸ್ಕೊಳ್ಬೇಡಿ, ಒಂದು ಸ್ವಲ್ಪ ದಪ್ಪನೇ ಲಟ್ಸ್ಕೊಳ್ಳಿ. ನೋಡಿ, ಅದೇ ರೀತಿ ಹೂರಣನೂ ಅಷ್ಟೇ ತುಂಬ ತುಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಪ್ರೆಸ್ ಮಾಡೋದಕ್ಕೆ ಅದಕ್ಕೆ ಅವಕಾಶ ಇರಬೇಕು. ಆ ರೀತಿ ಮೋದಕನ ರೆಡಿ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಮೋದಕ ರೆಡಿ ಆಯಿತು. ಅದೇ ರೀತಿ ನಾನು ಉಳಿದೆಲ್ಲ ಮೋದಕಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಮೋದಕ ಕರಿಯೋದಕ್ಕೆ ನಾನು ಮೊದಲಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಈ ಎಣ್ಣೆನೂ ಅಷ್ಟೇ ತುಂಬ ಹೊಗೆ ಬರೋ ತನಕ ಏನು ಬಿಸಿ ಮಾಡ್ಕೋಬಾರ್ದು. ಮೀಡಿಯಂ ಹೀಟಲ್ಲಿ ಈ ಮೋದಕನ ಫ್ರೈ ಮಾಡ್ಕೋಬೇಕು. ಈಗ ಮೋದಕನ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೇನೆ. ತುಂಬ ಎಣ್ಣೆ ತುಂಬ ಬಿಸಿಯಾಗಿದ್ದರೆ ಮೋದಕ ಒಂದೇ ಸಲ ಸೀದ್ ಹೋಗ್ತದೆ. ಹಾಗಾಗಬಾರ್ದು. ಮಧ್ಯಮ ಉರಿಯಲ್ಲಿ ಇದನ್ನು ಹದವಾದ ಉರಿಯಲ್ಲಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ತಿಂಗಳಗಟ್ಟಲೆ ಇಟ್ಟರು ಈ ಮೋದಕ ಮೆತ್ತಗಾಗೋದಿಲ್ಲ, ಗರ್ಗರಿ ಆಗೇ ಇರ್ತದೆ. ಈ ಟಿಪ್ಸನ್ನು ನೀವು ಖಂಡಿತ ಫಾಲೋ ಮಾಡಿ. ನೋಡಿ, ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಅದನ್ನು ಹದವಾದ ಉರಿಯಲ್ಲಿ, ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆವಾಗಲೇ ಗರಿ ಆಗಿರುವಂತಹ ಮೋದಕನ ಮಾಡ್ಕೋಬೋದು. ನೋಡಿ, ಇದು ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಅದೇ ರೀತಿ ಮೋದಕಕ್ಕೆ ಚಪಾತಿಯನ್ನು ಲಟ್ಸ್ಕೊಳ್ಳುವಾಗಲೂ ಅಷ್ಟೇ ನಾವು ತುಂಬ ತೆಳುವಾಗಿ ಲಟ್ಸ್ಕೋಬಾರ್ದು. ನೋಡಿ, ಮೋದಕ ರೆಡಿ ಆಯಿತು. ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ಈ ಮೋದಕನ ನೀವು ಎಣ್ಣೆಯಲ್ಲೂ ಕರ್ಕೋಬಹುದು, ಇಲ್ಲ ತುಪ್ಪದಲ್ಲಿ ಸಹ ಕರ್ಕೊಳ್ಬಹುದು. ನೋಡಿ ಇವಾಗ ಎರಡನೇ ಬ್ಯಾಚು ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮೋದಕನ ರೆಡಿ ಮಾಡ್ಕೋಬಹುದು ಅಂತ. ಇವತ್ತಿನ ವಿಡಿಯೋದಲ್ಲಿ ಮೋಲ್ಡನ್ನು ಬಳಸದೇನೆ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಇವತ್ತು ನಾನು ತೋರಿಸ್ಕೊಟ್ಟಿರುವಂತಹ ಈ ಮೋದಕ ನೈವೇದ್ಯ ಪ್ರಸಾದ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನೀವು ಸಹ ಮನೆಯಲ್ಲಿ ಗಣೇಶ ಚತುರ್ಥಿಗೆ ಈ ಮೋದಕ ನೈವೇದ್ಯ ಪ್ರಸಾದನ ಮಾಡಿಬಿಟ್ಟು ಗಣಪತಿಗೆ ನೈವೇದ್ಯ ಇಟ್ಟು ನಂತರ ಪ್ರಸಾದವನ್ನು ಸ್ವೀಕರಿಸಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.